ಎಲ್ಲೋ ಹುಡುಕಿದೆ ಎಲ್ಲೋ ಹುಡುಕಿದೆ ಇರುವ ಗಾನ ಮಾಧುರ್ಯದ ಪ್ರಧಾನ ಕಾರ್ಯದರ್ಶಿಯಾದ ಡಾಕ್ಟರ್ ಅಜಯ್ ಶಂಕರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಎರಡು ಮಾತುಗಳನ್ನು ಹೇಳಬೇಕಾಗಿ ನೀವು ಕೇಳ್ಕೊತೀನಿ. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ಶ್ರಮಿಕರಿಗೆ, ಸಂಗೀತ ಪ್ರೇಮಿಗಳಿಗೆ ನಾನು ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು ಕರ್ನಾಟಕ ಯುವಗಜ ವೇದಿಕೆ ಈ ಒಂದು ಕಾರ್ಯಕ್ರಮವನ್ನು ತುಂಬ ಅದ್ದೂರಿಯಾಗಿ ಹಮ್ಮಿಕೊಂಡಿದೆ. ಹಾಗೂ ಈ ಕಾರ್ಯಕ್ರಮದ ಸಲುವಾಗಿ ರಂಜಾನ್ ಹಬ್ಬದ ಸಲುವಾಗಿ ಕೂಡ ಬಡವರಿಗೆ ಈ ಆಹಾರವಾದ ಕಿಟ್ಟನ್ನು ಕೂಡ ಸಹ ಅವರಿಗೆ ವಿತರಣೆ ಮಾಡ್ತಿದೆ. ತುಂಬ ಖುಷಿಯಾಯಿತು. ಈ ಒಂದು ಜಾತಿ ಭೇದ ಭಾವ ಇಲ್ಲದೆ ಈ ಕಾರ್ಯಕ್ರಮವನ್ನು ಕರ್ನಾಟಕ ರಕ್ಷಣಾ ಯುವಗಜ ಪಡೆಯನ್ನು ಕಟ್ಟಿಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟು ಈ ಒಂದು ನಮ್ಮ ಒಂದು ಈ ಗಾನಮಾದರಿ ಕಲಾಗ್ರಾಮದಲ್ಲಿ ನಡೆಸಿರ್ತಕ್ಕಂಥ ಈ ಒಂದು ಸಮಾಜವಾದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಈ ಮಾಡಿಕೊಟ್ಟಾಗ ನಮಗೆ ತುಂಬ ಖುಷಿಯಾಯಿತು. ಅದರಿಂದ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಸಹಕಾರವನ್ನು ನಾವು ನೀಡ್ತೀವಿ ಅಂತ ಹೇಳ್ಕೊಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀವಿ. ರಾಜ್ಯದ ಮಹಿಳಾ ಅಧ್ಯಕ್ಷರಾಗಿ ಪದಗ್ರಹಣ ಮಾಡ್ತಕ್ಕಂಥ ಅಮೀನಾ ಮೇಡಮ್ ಅವರು ಸಹಿತ ಮಾತಾಡ್ತಾರೆ. ನಮಸ್ತೆ ಕರ್ನಾಟಕದ ಜನತೆಗೆ. ಸೌರಭ ಸಾಂಸ್ಕೃತಿಕ ಕಲಾ ಬಳಗ ಹಿರೇಮನ್ನಾಪುರ ಇವರ ಸಹಯೋಗದೊಂದಿಗೆ ಕರ್ನಾಟಕ ರಾಜ್ಯ ರಕ್ಷಣಾ ಯುವಗಜ ವೇದಿಕೆ ಸಂಸ್ಥೆಯ ವತಿಯಿಂದ ಪದಗ್ರಹಣವನ್ನು ಆಯೋಜಿಸಲಾಗಿತ್ತು. ನಾನು ಕೂಡ ಕೊಡಗಿನಿಂದ ಆಯ್ಕೆಯಾಗಿ ಬಂದಿದ್ದೇನೆ. ರಾಜ್ಯದ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ ಆಯ್ಕಿದ್ದೇನೆ. ಈ ಒಂದು ಸಂಸ್ಥೆಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೆ. ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಕರ್ನಾಟಕದಲ್ಲಿ ಅಥವಾ ರಾಷ್ಟ್ರ ಮಟ್ಟಕ್ಕೆ ಈ ಒಂದು ಸಂಸ್ಥೆ ಉನ್ನತ ಮಟ್ಟದಲ್ಲಿ ಬೆಳೆಯಲಿ ಅನ್ನೋದೇ ನಮ್ಮ ಆಶಯ. ಥ್ಯಾಂಕ್ ಯು. ಕರ್ನಾಟಕ ರಕ್ಷಣಾ ಯುವಗಜ ವೇದಿಕೆಗೆ ಪದಗ್ರಹಣ ಮಾಡ್ತಾ ಅದೇ ಥರ ಸೌರಭ ಸಾಂಸ್ಕೃತಿಕ ಕಲಾ ಬಳಗದಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇವತ್ತು ಅದ್ದೂರಿಯಾಗಿ ಜರುಗ್ತಾ ಇದೆ. ಇದಕ್ಕೆ ನಮ್ಮ ಶರಣರು ಬಂದಿದ್ದಾರೆ, ಒಂದೆರಡು ಮಾತುಗಳನ್ನು ಹೇಳ್ತಾರೆ, ಕೇಳಿ. ಕರ್ನಾಟಕ ಯುವಗಜ ವೇದಿಕೆ ಪದಗ್ರಹಣ ಕಾರ್ಯಕ್ರಮದಲ್ಲಿ ನಮ್ಮನ್ನು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಈ ಕಾರ್ಯಕ್ರಮ ಅತ್ಯಂತ ಭಾಳ ಅದ್ಧೂರಿಯಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಯಿತು. ಆ ಎಲ್ಲ ಯುವ ಘಟಕದ ಯುವಕರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದವರ ಜೊತೆಗೆ ಪ್ರಾಮಾಣಿಕವಾಗಿ ಕನ್ನಡ ನಾಡಿನಲ್ಲಿ ತಮ್ಮ ಸೇವೆಯನ್ನು ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ. ಇದ್ರ ಜೊತೆಗೆ ನಮ್ಮ ಹಿರೇಮನ್ನಾಪುರ ಗ್ರಾಮದ ರಹೀಂ ಸಾಬ್ ಅವರು ಅನೇಕ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರೆಲ್ಲರೂ ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಪೂರ್ಣಕವಾಗಿ ಅವರೆಲ್ಲ ಮಾಡಿದ್ದಾರೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ, ಶುಭ ಆಗಲಿ ಅಂತೇಳಿ ಶುಭವನ್ನು ಹಾರೈಸಿ ತಮ್ಮೆಲ್ಲರಿಗೂ ಶರಣಾರ್ಥಿಯನ್ನು ಸಲ್ಲಿಸ್ತೀನಿ. ಸೌರಭ ಸಾಂಸ್ಕೃತಿಕ ಕಲಾ ಬಳಗದ ಅಧ್ಯಕ್ಷರಂಥ ರೆಹಮಾನ್ ಸಾಬ್ ಕೋಳೂರವರು ಒಂದೆರಡು ಮಾತುಗಳನ್ನು ಆಡಬೇಕು ಕೇಳ್ಕೊತಾರೆ. ಎಲ್ಲರಿಗೂ ನಮಸ್ಕಾರ. ಈ ಮಾಸ್ ಟಿವಿಗೆ ತುಂಬ ಧನ್ಯವಾದಗಳು. ಯಾಕಂದರೆ ನಮಗೆ ಯಾವಾಗಲೂ ಸಹಕಾರ ಕೊಡ್ತಾಯಿದ್ದಾರೆ. ನಮ್ಮ ಸೌರಭ ಸಾಂಸ್ಕೃತಿಕ ಕಲಾ ಬಳಗದಿಂದ ಬಂದಂಥ ಕಲಾವಿದರಿಗೆ ಪ್ರೋತ್ಸಾಹ ಕೊಡ್ತಾಯಿದ್ದಾರೆ. ಮತ್ತು ಕರ್ನಾಟಕ ರಕ್ಷಣಾ ಯುವ ಗಜ ವೇದಿಕೆಯ ಅಧ್ಯಕ್ಷರು, ಸರ್ವ ಸದಸ್ಯರು ಈ ಪದಗ್ರಹಣ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ತಮ್ಮ ಸಂಘಟನೆ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಅನ್ನೋದು ನನ್ನ ಆಸೆ. ಧನ್ಯವಾದಗಳು. ಟಿ ವಿ ಸದಸ್ಯರಾದಂಥ ನಮ್ಮ ಕರಣ್ ಸರ್ ಅವರು ಒಂದೆರಡು ಮಾತಾಡ್ತಾರೆ, ಕೇಳಿ. ಎಲ್ರಿಗೂ ನಮಸ್ಕಾರ. ಏನಿವತ್ತು ನಮ್ಮ ರೆಹಮಾನ್ ಜಿ ನನಗೆ ಆಪ್ತ ಸ್ನೇಹಿತ ಅಂತ ಹೇಳೋಕ್ಕೆ ತಪ್ಪಾಗಲ್ಲ. ಯಾಕೆಂದರೆ ಏನು ಈ ಒಂದು ಬಾಗಲಕೋಟೆ ಆಗ್ಬೋದು, ರಾಯಚೂರು ಆಗ್ಬೋದು, ಹುಬ್ಬಳ್ಳಿ ಆಗ್ಬೋದು, ಹೊರೂರಿನಲ್ಲಿರ್ತಕ್ಕಂಥ ಒಂದು ಸ್ನೇಹಿತರನ್ನ ಕರೆತಂದು ಅದರ ಹೆಚ್ಚಾಗಿ ವಕೀಲರ ತಂಡ ಮತ್ತು ಏನು ಅವರ ಒಂದು ವಕೀಲರಲ್ಲಿ ಏನು ಒಂದು ಕಾರ್ಯ ಇದೆ, ಏನು ಶಕ್ತಿ ಇದೆ, ಅದನ್ನು ಕೊಪ್ಪಳ, ಗದಗು, ಕಲಬುರಗಿ ರಾಜ್ಯದಂಥ ತೋರಿಸದಲ್ಲಿ ನಮ್ಮ ರೆಹಮಾನ್ ಅವರು ಭಾಳ ಒಂದು ಉತ್ತಮ ಸ್ಥಾನ ಅಂತ ಹೇಳ್ಬೋದು.
ಯಾಕೆಂದರೆ ಈಗಲೇ ಬೆಳಗ್ಗೆ ಯಾವುದೊಂದು ಡಾಕ್ಟ್ರೇಟ್ ಕಾರ್ಯಕ್ರಮ ಇತ್ತು, ಅದರಿಂದ ಕಾರ್ಯಕ್ರಮ ಬರಲಿಕ್ಕೆ ಸ್ವಲ್ಪ ತಡ ಆಯಿತು, ಕ್ಷಮೆ ಇರಲಿ. ಹೀಗಿದ್ದಾಗ ನಮ್ಮ ರೆಹಮಾನ್ ಅವ್ರಿಗೆ ಏನು ಕಾರ್ಯಕ್ರಮ ಮಾಡಿದ್ದಾರೆ ಇದಕ್ಕೆ ಶುಭಾಶಯ ಹೇಳ್ತಾ ಮಾಡ್ತೀನಿ. ಜೊತೆಗೆ ಬಶೀರ್ ಅಹಮದ್ ಅಂತೇಳಿ ಇವರು ಈ ಕಾರ್ಯಕ್ರಮ ಶುಭ ಕೋರ್ತಾ ಏನು ಈ ಕಾರ್ಯಕ್ರಮ ಹೊಟ್ಟಿದ್ದಾರೆ, ಇದು ಒಂದೊಳ್ಳೆ ರಾಜ್ಯದ ಅಂತ ತೆರೆ ಕಂಡು ಯಶಸ್ಸು ಸಿಗಲಿ ಅಂತ ಹೇಳ್ತಾ ನಾನು ಶುಭಾಶಯ ಕೊಡೋಕ್ಕೆ ಇಚ್ಛೆಪಡ್ತೀನಿ. ಥ್ಯಾಂಕ್ ಯು, ನಮಸ್ತೆ. ಸರ್, ತಾವು ಎಲ್ಲ ಕಾರ್ಯಕ್ರಮಕ್ಕೆ ಕಲಾವಿದರ ಪರವಾಗಿ ಯಾವಾಗಲೂ ಬೆನ್ನೆಲುಬಾಗಿ ನಿಂತಿರ್ತೀರ, ಅದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಕಲಾವಿದರ ಪರವಾಗಿ ಮನುಷ್ಯ ಕಲೆಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಕೆಲವು ಹಣ ಕೊಟ್ಟು ಏನೋ ಕೊಂಡ್ಕೋತಾರೆ, ಆದರೆ ಹಣ ಕೊಟ್ಟು ಈ ಕಲೆನ ಕೊಂಡ್ಕೊಳ್ಳೋದು ಬಹಳ ಕಷ್ಟ. ಏನು ಹೇಳ್ತೀನಿ ಅಂದರೆ, ನಮ್ಮ ರೆಹಮಾನ್ ಅವರು ಈಗಾಗಲೇ 2 years ಬ್ಯಾಕು ನನ್ನ ಜೊತೆ ಕೆಲಸ ಮಾಡ್ಕೊಂಡಿದ್ರು, ನಮ್ಮ ಚಾನ್ ಜೊತೆ. ಈಗ ಅವ್ರದ್ದೇ ಆದ ಒಂದು ದೊಡ್ಡ ಸಂಘ ಕಟ್ಕೊಂಡು ಏನು ವಕೀಲ ಶಕ್ತಿ ಆಗ್ಬೋದು ಅಥವಾ ಪೊಲೀಸ್ ಆಫೀಸರ್ಗಳಾಗ್ಬೋದು, ಎಲ್ಲರ ಒಂದು ಶಕ್ತಿ ತೋರಿಸಿ ಏನು ಇವತ್ತು ಕಾರ್ಯಕ್ರಮ ಹೊರಟಿದ್ದಾರೆ, ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಕೋರ್ತಾ ರಾಜ್ಯದ ಥರ ಕಾಣಲಿ ಅಂತ ಹೇಳ್ತಾ ನಾನು ಅವ್ರಿಗೆ ಶುಭ ಕೋರ್ತೀನಿ. ಥ್ಯಾಂಕ್ ಯು, ನಮಸ್ಕಾರ. ತುಂಬ ಧನ್ಯವಾದಗಳು ಸರ್. ಅದೇ ಥರ ನಮ್ಮ ರಾಜ್ಯಾಧ್ಯಕ್ಷರಂತ ಕಾಸಿಂ ಅಲಿ ಸರ್ ಎರಡು ಮಾತಾಡಬೇಕಾಗಿ ನಾನು ಕೇಳ್ಕೊತೀನಿ. ಕಾಸಿಂ ಅಲಿ ಸರ್, ಕರ್ನಾಟಕ ರಾಜ್ಯ ಯುವ ಗಜ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು. ಮೊದಲದಾಗಿ ನಮಸ್ಕಾರ ಎಲ್ರಿಗೆ. ಕರ್ನಾಟಕ ರಕ್ಷಣಾ ಯುವ ಗಜ ವೇದಿಕೆ ರಾಜ್ಯಾಧ್ಯಕ್ಷ ಆಗಿ ನನ್ನ ಹೆಸರು ಕಾಸಿಂ ಅಂತ. ಕರ್ನಾಟಕ ಸೇವಾ ರಕ್ಷಣಾ ವೇದಿಕೆಯಿಂದ ನಾವು ಏನು ಇವಾಗ ಕಾರ್ಯ ಮಾಡ್ತಾಯಿದ್ದೀವಿ, ಇಡೀ ರಾಜ್ಯಾದ್ಯಂತ ಒಳ್ಳೆ ಕಾರ್ಯಗಳು ಮಾಡ್ತಾಯಿದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ರೀತಿಯ ಸೇವೆಗಳನ್ನು ಕೊಡ್ತೀವಿ ಅಂತೇಳಿ ನಾನು ಆಶಿಸ್ತೇನೆ. ಕರ್ನಾಟಕ ರಾಜ್ಯ ಯುವ ಗಜ ವೇದಿಕೆಯ ವಿಜಯಪುರ ಜಿಲ್ಲೆಯ ಅಧ್ಯಕ್ಷರಾಗಿ ನೂತನವಾಗಿ ಪದಗ್ರಹಣ ಮಾಡ್ತಕ್ಕಂಥ ಡಾಕ್ಟರ್ ನಬೀರ್ ಸುಲ್ಲಾಹ್ ಪಟೇಲ್ ಅವರು ಎರಡು ಮಾತಾಡಬೇಕು ಕೇಳ್ಕೊತಾರೆ. ಈ ಸಾಂಸ್ಕೃತಿಕ ಕಲಾ ಬಳಗ ವತಿಯಿಂದ ಮತ್ತು ಕರ್ನಾಟಕ ಯೋಜನೆದ ವತಿಯಿಂದ ನಾನು ಬಿಜಾಪುರ ಜಿಲ್ಲೆಯ ಅಧ್ಯಕ್ಷರಾಗಿ ಆರಿಸ್ಕೊಂಡು ಬಂದಿದ್ದೀನಿ. ನನಗೆ ಇದರಲ್ಲಿ ಭಾಳ ಆಸಕ್ತಿ ಇದೆ. ಇದರ ಸಲ ದುಡಿಬೇಕು. ನಾನು ರಕ್ಷಣಾ ವೇದಿಕೆ ಬಗ್ಗೆ ನಾನು ಭಾಳಷ್ಟು ಜನರನ್ನು ತೊಗೊಂಡು ಬಡವರನ್ನು ಸಹಾಯ ಮಾಡಬೇಕು, ಅಸಹಾಯಕರನ್ನು ನಾವು ಎತ್ತಿ ಹಿಡಿಯಬೇಕು. ಮತ್ತು ಕೆಲವೊಂದು ಜನರು ಗೌರ್ಮೆಂಟ್ ಸೌಲಭ್ಯಗಳಿಗೆಲ್ಲ ಮುಟ್ತಿರೋದಿಲ್ಲ, ಆ ಸೌಲಭ್ಯಗಳು ನಾವು ಅವ್ರಿಗೆ ಒದಗಿಸಬೇಕು. ಇಂಥ ಸಮಾಜ ಸೇವೆ ಮಾಡಬೇಕು ಅನ್ನೋದೊಂದು ಹೆಮ್ಮೆಯಿಂದ ನಾನು ಬಂದು ಸೇರಿನಿ. ಇಷ್ಟನ್ನು ಹೇಳಿ ಎರಡು ಮಾತನ್ನು ರಕ್ಷಣಾ ವೇದಿಕೆ ಅಥವಾ ಈಗ ನಾವು ವೇದಿಕೆ ಮೇಲೆ ಬಂದು ನಿಲ್ಲಬೇಕಾದ ಕಾರಣ ಕಾರ್ಮಿಕರಾಗಿ ನಾವು ನಡೆಸಲೇಬೇಕು. ಯಾಕಂದ್ರೆ ಅನ್ನ ಕೊಟ್ಟವರನ್ನು ಎಂದಿಗೂ ಮರೆಯಬಾರದು. ನಾವು ನಮ್ಮ ಮಗ ಸಣ್ಣದೊಂದು ನೌಕರಿಯಾಗಿ ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಕೆಲಸ ಮಾಡಲು ಬಂದು ಇಲ್ಲಿ ಇಷ್ಟೆಲ್ಲ ಜನರನ್ನು ನಾವು ಹಳ್ಳಿಯಲ್ಲಿದ್ದರೂ ಕೂಡ ಇಷ್ಟು ಜನ ಇರಲಿಲ್ಲ. ಇಲ್ಲಿ ಪ್ರತಿಯಲ್ಲಿ ಇಂಥ ಶಹರದಲ್ಲಿ ಇಷ್ಟೆಲ್ಲ ಕಲಾವಿದರು, ಅಭಿಮಾನಿಗಳು, ಹೃದಯವಂತರು ಕೂಡಬೇಕಾದ್ರೆ ಯಾವುದೋ ಪೂರ್ವ ಜನ್ಮದಲ್ಲಿ ನಮ್ಮ ಹಿರಿಯರ ಸುಕೃತದ ಫಲವೋ ಏನು, ಅವರೆಲ್ಲರ ಅನುಗ್ರಹದಿಂದ ನಿಮ್ಮೆಲ್ಲರ ಹೃದಯ ಶ್ರೀಮಂತಿಕೆಯಿಂದ ನಾವು ಇಲ್ಲಿ ವೇದಿಕೆಯನ್ನು ಮಾತಾಡ್ತೇವೆ. ಆದ್ದರಿಂದ ಕಾರ್ಮಿಕ ಇಲಾಖೆಯಲ್ಲಿ ಸೇರಿಕೊಂಡು ಅಲ್ಲಿ ಒಂದು ಸಂಘಟನೆಯನ್ನು ಮಾಡಿ ನಮ್ಮ ಸಾಹೇಬರು ಹೇಳಿದ್ರು, ಕಾರ್ಮಿಕ ಇಲಾಖೆ ಸಾಹೇಬರು, ಈ ರೆಹಮಾನ್ ಬಂದು ನಮ್ಮ ಸಂಗೀತ ಅನ್ನೋದ್ರ ಬಗ್ಗೆ ಗೊತ್ತಿದ್ದಿಲ್ಲ, ಈ ಸಂಗೀತದ ಸೊಗಡನ್ನು ಹಚ್ಚಿ ಎಲ್ಲರನ್ನೂ ತನ್ನತ್ತ ತಿರುಗಿಸಿಕೊಂಡಿದ್ದಾನೆ. ಆದರೆ ಸಂಗೀತದಲ್ಲಿ ಒಂದು ಶಕ್ತಿ ಇದೆ. ಎಂಥ ನೋವು, ಜ್ವರ ಬರಲಿ, ಒಂದು ಸುಸ್ತಾಗಿರಲಿ, ಅವರು ಒಂದೇ 10 ನಿಮಿಷ ಸಂಗೀತ ಕೇಳಿದ್ರೆ ಆ ನೋವನ್ನು ಮಾಡ್ತಾರೆ. ಯಾರೋ ಒಬ್ಬ ಸಾಗರ ಬಂದು ಮನಸ್ಸಿನಲ್ಲಿ ಹೃದಯದಲ್ಲಿ ಒಂದು ತೊಂದರೆ ಕೊಟ್ಟಾಗ ಇಲ್ಲಿ ಸಂಗೀತ ಕೇಳಕ್ಕೆ ತೆರೆದ ಒಂದು ಕ್ಷಣವಾದರೂ ಆ ನೋವನ್ನು ಮಾಡ್ತಾರೆ. ಒಬ್ಬನು ನಾವು ಹಳ್ಳಿಯಲ್ಲಿ ನಾಟಕ ಹೋದಾಗ ಕಾಲಿಗೆ ಕೋಲಿ ಬೆಳೆಸ್ಕೊಂಡು ಕುಡಿಯಕ್ಕೆ ಅದ್ರಾಗ ಪೂರ್ತಿ ಕಾಲು ಇದಾಗಿತ್ತು, ಭಯಂಕರ ನೋವು ಬಾತಿತ್ತು. ತಡಿಲಾರ್ದ ಮನೆಗೆ ಕುಂದಲಾರ್ದ ನಮ್ಮ ಸಂಗೀತ ನಾಟಕದ ಮನೆಗೆ ಬಂದ. ಮುದ್ದೆ ಕೇಳಿದ ಹಾಡುಗಳನ್ನು ಕೇಳಿ ಅವನು ಮರ್ತ ಬಿಟ್ಟಿದ್ದ ಗಾಯ. ಇಂಥ ಶಕ್ತಿ ತುಂಬಿದೆ ಇಂಥ ಈ ಸಂಗೀತದ ಸೊಗಡನ್ನು ವೈಗೂಡಿಸಿಕೊಂಡಂತ ನಿಮ್ಮೆಲ್ಲರಿಗೂ ಧನ್ಯವಾದ. ಹಾಗೂ ಇನ್ನು ರಕ್ಷಣಾ ವೇದಿಕೆ, ಅದು ಯಾವ ರಕ್ಷಣೆ? ಕರ್ನಾಟಕದ ರಕ್ಷಣಾ ಗಜಪಡೆ ಅಂತ ಗಜ ವೇದಿಕೆ ಅಂತ ಹೇಳ್ಯಾರ. ಕರ್ನಾಟಕದಲ್ಲಿ ಯಾವುದೇ ತೊಂದರೆ ಯಾರಿಗೇ ಆಗಲಿ, ತೊಂದರೆಯಾದಾಗ ರಕ್ಷಣೆಗೆ ನಿಲ್ಲುವವನೇ ರಕ್ಷಣಾ ವೇದಿಕೆಯ ಪದಾಧಿಕಾರಿ ಅಂತ ನಾನು ಅನಿಸಿದೆ. ಅವ್ರು ಯಾರೇ ಆಗಿರಲಿ,
ನನ್ನವರೇ ಆಗಲಿ, ತನ್ನವರೇ ಆಗಲಿ, ಅನ್ಯದವರೇ ಆಗಲಿ, ನಮ್ಮ ವೈರಿಗಳಾಗಿರಲಿ, ಈ ಕವಚವನ್ನು ನೀವು, ಇದು ಒಂದು ಕವಚ ಇದ್ದಾಗೆ. ಅಧ್ಯಕ್ಷರೇ ಹಾಗೂ ಉಪಾಧ್ಯಕ್ಷರೇ, ಸರ್ವ ಪದಾಧಿಕಾರಿಗಳೇ, ರಕ್ಷಣಾ ವೇದಿಕೆ ಎಂಬ ಕವಚವನ್ನು ನೀವು ಮೈಗೆ ತೊಟ್ಟುಕೊಂಡಿದ್ದೀರಿ. ಇವತ್ತು ಅಲ್ಲಿ ನನ್ನವರು ತನ್ನವರು ಎನ್ನುವ ಭೇದವನ್ನು ನೀವು ಇಟ್ಕೋಬಾರದು. ನಮ್ಮ ವೈರಿಗೆ ಏನಾದರೂ ತೊಂದರೆ ಆಗಿತ್ತು ಅಂದ್ರೆ ಅದನ್ನು ಸರಿಪಡಿಸುವ ಶಕ್ತಿ ನಿಮಗೆ ಬರಬೇಕು, ಆ ದೇವರಿಗೆ ಬರಬೇಕು. ಆವಾಗ ನೀವು ರಕ್ಷಣಾ ವೇದಿಕೆಯ ಗಜ ಅಂದ್ರೆ ಏನು, ಆನೆ ಹೋಗುತ್ತಲ್ಲ, ಎಷ್ಟೋ ಸ್ವಾಮಿಗಳು ಬೋಗುತ್ತವ, ಅಲ್ಲಿ ಏನು ಸುಮ್ಮನೆ ವಾಂಡ ನೋಡೋದು. ಆ ತೆರನಾಗಿ ನಿಮ್ಮ ಮನಸ್ಸು ಆನೆಯ ಹೆಜ್ಜೆಯನ್ನು ನೋಡಬೇಕು. ಯಾರೇ ಏನೇ ಅಂದರು, ಯಾಕಂದ್ರೆ ನೀವು ಮಾಡುವ ಕಾರ್ಯ ಮಾತ್ರ ಒಳ್ಳೆಯದಾಗುತ್ತೆ. ಆದ್ದರಿಂದ ಈ ಗಜಪಡೆಗೆ, ಯುವ ಗಜ ವೇದಿಕೆಗೆ ಆ ದೇವರ ಆರೋಗ್ಯ, ಭಾಗ್ಯ, ಶಕ್ತಿಯನ್ನು ಕೊಟ್ಟು ಇನ್ನೂ ಈ ಕರ್ನಾಟಕದಲ್ಲಿ ಇದು ಹೆಸರಾಂತ ಗಜ ಯುವ ಗಜ ರಕ್ಷಣಾ ವೇದಿಕೆ ಆಗುವಂತ ಆಶಿಸಿ ಸರ್, ಇವತ್ತು ನಮ್ಮ ರೆಹಮಾನ್ ಸರ್ ಕಾರ್ಯಕ್ರಮಕ್ಕೆ ತಾವು ಮುಖ್ಯ ಅತಿಥಿಯಾಗಿ ಬಂದಿದ್ದೀವಿ. ಏನು ಹೇಳ್ತೀರಾ ಸರ್ ಕಾರ್ಯಕ್ರಮಕ್ಕೆ? ಎಲ್ಲರಿಗೂ ನಮಸ್ಕಾರ. ಈ ಒಂದು ಬೆಂಗಳೂರು ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೆ ಭಾಳ ತುಂಬ ಸಂತೋಷ. ಯಾಕಂದರೆ ನಮ್ಮ ಬಶೀರ್ ಸರ್ ಮತ್ತು ರೆಹಮಾನ್ ಸರ್ ಒಂದು ಏನು ಕಾರ್ಯಕ್ರಮದ ಆಯೋಜಕರು ಭಾಳ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆ ತುಂಬದೇ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಠದಿಂದ ಶುಭಾಶೀರ್ವಾದಗಳು ಸದಾಕಾಲ ಅವ್ರ ಮೇಲೆ ಇರಲಿ, ಅವರ ಕುಟುಂಬ ಸದಾ ಸುಖಿಯಾಗಿರಲಿ ಅಂತ ಹೇಳ್ತೀನಿ. ಈ ಒಂದು ಸೌರಭ ಸಾಂಸ್ಕೃತಿಕ ಕಲಾ ಬಳಗ ಮತ್ತು ಕರ್ನಾಟಕ ರಕ್ಷಣಾ ಯುವ ಗಜ ವೇದಿಕೆ ಪದಾಧಿಕಾರಿಗಳ ಒಂದು ಏನು ಲೋಕಾರ್ಪಣೆ, ನಮ್ಮ ಕಾಶಿಂ ಅಲಿ ಅಧ್ಯಕ್ಷತೆ, ಇವತ್ತಿನ ಒಂದು ಶುಭ ಮುಹೂರ್ತದಲ್ಲಿ ಈ ಒಂದು ದೊಡ್ಡ ಜವಾಬ್ದಾರಿ ಅವ್ರ ಮೇಲೆ ಇದೆ. ಅವ್ರಿಗೂ ಶಂಕರಲಿಂಗ ಶ್ರೀಗಳ ಆಶೀರ್ವಾದ ಸದಾಕಾಲ ಇರಲಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಎಲ್ಲ ಬೆಂಗಳೂರು ಸುತ್ತಮುತ್ತಲಿನ ಬಂದಂಥ ಪದಾಧಿಕಾರಿಗಳು, ಬಿಜಾಪುರ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಕುಷ್ಟಗಿ ಆಗಿರ್ಬೋದು, ಕೊಪ್ಪಳ ಆಗಿರ್ಬೋದು, ಯಲಬುರ್ಗ ಆಗಿರ್ಬೋದು, ಎಲ್ಲ ಬಂಧುಗಳಿಗೆ ಶುಭ ವಾರ್ತೆಗಳನ್ನು ಹೇಳುತ್ತಾ ಈ ಒಂದು ಸಂಘಟನೆ ಮುಂದಿನ ದಿನಮಾನಗಳಲ್ಲಿ ಉಜ್ವಲವಾಗಿ ಬೆಳೆದು ಊರಿನ ಹಾಗೂ ತಾಲೂಕಿನ, ಜಿಲ್ಲೆಯ ಹಾಗೂ ರಾಜ್ಯದ ಸಮಸ್ಯೆಗಳನ್ನು ಬಗೆಹರಿಸುವಂಥ ಶಕ್ತಿ ಆ ಒಂದು ಈ ಟೀಮಿಗೆ ನಮ್ಮ ಎಲ್ಲ ರಾಜ್ಯಾಧ್ಯಕ್ಷ ಮತ್ತು ಅವರ ಒಂದು ಪದಾಧಿಕಾರಿಗಳಲ್ಲಿ ಕೊಡಲಿ ಅಂತ ಹೇಳ್ತೀನಿ. ಇದಕ್ಕೆ ಸಹಾಯ ಮಾಡಿದ ಪ್ರಸಾದ ಸೇವೆಯನ್ನು ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಸಂತೋಷ್ ಅವರಿಗೂ ಮತ್ತು ನಮ್ಮ ಕರುಣಾ ಸರ್ಗೂ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂದ್ರೆ ಸೇವೆ ಅನ್ನೋದು ದೊಡ್ಡದು. ಸೇವೆ ಎಲ್ಲಿರುತ್ತಾ ಅಲ್ಲಿ ಭಗವಂತನೇ ಬರ್ತಾನಂತ ನಾನು ಹೇಳ್ತೀನಿ. ಇದು ಸೇವೆ ಗುಣ. ಇದರಲ್ಲಿ ಯಾವುದೇ ನಮ್ಮ ಸ್ವಾರ್ಥ ಇಟ್ಕೊಂಡು ನೀವು ಕೆಲಸ ಮಾಡಬೇಡ್ರಿ ಅಂತ ಒಂದು ನಾನು ಸೂಕ್ಷ್ಮವಾಗಿ ಹೇಳ್ತೀನಿ. ಎಲ್ಲಿ ಸೇವೆ ಇರುತ್ತೋ ಅಲ್ಲಿ ನಿಮಗೆ ಯಶಸ್ಸು ತಾನೇ ಬರುತ್ತದು. ನೀವು ನಿಸ್ವಾರ್ಥ ಸೇವೆಯಿಂದ ಮಾಡಬೇಕು. ನಾವು ಬಿತ್ತೀವಿ, ಆದರೆ ಬೆಳೆ ಭಗವಂತನದ್ದು, ಮಳೆ ಭಗವಂತನದು. ತಾನೇ ನಾವು ಪ್ರಾರ್ಥನೆ ಮಾಡಬೇಕು. ಭಗವಂತನಲ್ಲಿ ಪ್ರಾರ್ಥನೆ ಅಷ್ಟೇ ನಮ್ಮ ಕೆಲಸ. ಆ ಪ್ರಾರ್ಥನೆ ಇವತ್ತು ಅವರು ಮಾಡಿದ್ದಾರೆ. ನಮ್ಮ ರೆಹಮಾನು ಮಾಡಿದ್ದಾರೆ, ನಮ್ಮ ಕಾಶಿಂ ಅಲಿನೂ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿದೆ. ಇವತ್ತು ಅನಾವರಣ ಆಗಿದೆ, ಲೋಕಾರ್ಪಣೆ ಆಗಿದೆ. ಇದರ ಒಂದು ಯಶಸ್ಸು ಎಲ್ಲ ಟೀಮಿಗೆ ಸಿಗಲಿ, ಶಂಕರಲಿಂಗ ಶ್ರೀಗಳ ಆಶೀರ್ವಾದ ಸದಾಕಾಲ ಇರಲಿ ಅಂತೇಳಿ ನಮ್ಮ ಎರಡು ಮಾತುಗಳೇ ವಿರಾಮ ಕೊಡ್ತೀವಿ. ಸರ್, ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ಯುವ ಗಜಪಡೆ ಅಂತೇಳಿ ನಮ್ಮ ರೆಹಮಾನ್ ಇದೆ ರಕ್ಷಾ ಕವಚವಾಗಿ, ಇದ್ರ ಬಗ್ಗೆ ನಮ್ಮ ಗಜಪಡೆಗೆ ತಾವೇ ಹೇಳ್ತೀವಿ. ಅದೇ ಈ ಯುವಕರ ಒಂದು ಶಕ್ತಿ, ಈ ಯುವಕರ ಶಕ್ತಿ ಎಷ್ಟು ಈಗ ಮಹತ್ವ ಬೇಕು ಅಂತಂದ್ರೆ, ಈ ಅಧರ್ಮ ತಾಂಡವಾಡ್ತಾ ಇದೆ. ಈ ರಾಜಕೀಯದ ಒಂದು ಶಕ್ತಿ ಮೇಲಾಗಿ ಅದು ಹೇಳ್ಬಾರ್ದು ಅದನ್ನು. ಆ ಥರ ಎಲ್ಲಿ ಅಧರ್ಮ ನಡೀತೆ, ಎಲ್ಲಿ ದುಷ್ಟಶಕ್ತಿ ಇರುತ್ತೆ ಅಲ್ಲಿ ಸಂಹಾರ ಮಾಡಬೇಕು. ಆ ಹೆಂಗೆ ಕಾಳಿ ಹಿಂದಕ್ಕೆ ಸಂಹಾರ ಮಾಡಿದ್ಲು ಅದೇ ಥರನ ನೀವು ನಿಂತು ಸಂಹಾರ ಮಾಡಬೇಕು. ಯಾಕಂದ್ರೆ ಎಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಅಲ್ಲಿ 100 ಮಂದಿ ಅಂತಿರ್ತಾರೆ, 100 ಮಂದಿ ಬೈತಿರ್ತಾರೆ. ಅದನ್ನು ತಲೆಗೆ ಹಾಕ್ಕೋಬಾರ್ದು.
ನಿಮ್ಮ ಯುವ ಒಂದು ಪೀಳಿಗೆಗೆ ದೊಡ್ಡ ಈಗ ಬಲ. ಯಾಕಂದ್ರೆ ಕೂಡೇ ಹೋಗ್ಬೇಕು, ನೀವು ಕೂಡೇ ಹೋಗಿ ನಿಮ್ಮ ಊರಲ್ಲಿರ್ತಕ್ಕಂಥ ಯಾವುದೇ ಕುಂದು ಕೊರತೆಗಳನ್ನು ನೀಗಿಸುವಂಥ ಶಕ್ತಿ ನಿಮ್ಮ ಮೇಲಿದೆ, ನಿಮ್ಮ ಒಂದು ಜವಾಬ್ದಾರಿಯಾಗಿದೆ. ಇದನ್ನು ನೀವು ಪಾಲಿಸಿದಾಗ ಮಾತ್ರ ನಿಮ್ಮ ಹೆಸರು ತಾನೇ ಪಸರಿಸುತ್ತದೆ, ಇಡೀ ರಾಜ್ಯಕ್ಕೆ ನಿಮ್ಮ ಹೆಸರು ಬರುತ್ತಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಮ್ಮ ರೆಹಮಾನ್ ಸರ್ ಕಾರ್ಯಕ್ರಮಕ್ಕೆ ತಾವು ಮುಖ್ಯ ಅತಿಥಿ ಬಂದಿದ್ದೀರಿ. ನಿಮ್ಮ ಪಕ್ಕದಲ್ಲಿ ಕರ್ನಾಟಕ ರಕ್ಷಣಾ ಯುವ ಗಜಪಡೆ ಇದೆ, ತಾವು ಕಾರ್ಮಿಕ ವಿಭಾಗದಲ್ಲಿ ಅಧ್ಯಕ್ಷರಾಗಿದ್ದೀರಿ. ಏನ್ ಹೇಳ್ತೀರಾ ಕಾರ್ಯಕ್ರಮ? ಸರ್, ಇವತ್ತು ಏನಂದರೆ ಈ ರೈಮನ್ ಸರು ಮತ್ತು ಬಶೀರ್ ಸರ್ ಏನಂದರೆ ವರ್ಷದಲ್ಲಿ 4 ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ತುಂಬ ಅವರು ಅದ್ಭುತ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಬೇರೆ ವಿಭಿನ್ನ ರೀತಿ ಇವತ್ತು ಒಂದು ಕಾರ್ಯಕ್ರಮ ನೋಡಿದೆ ನಾವು. ಈ ಬಡವ್ರಿಗೆ ರೇಷನ್ ಕಿಟ್ ಕೊಡೋದಿದೆಯಲ್ಲ, ತುಂಬ ಅದ್ಭುತ ಕಾರ್ಯಕ್ರಮ. ಬೇರೆ ಎಲ್ಲ ನಾವು ಮನುಷ್ಯರಿಗೆ ಊಟನೇ ಇಂಪಾರ್ಟೆಂಟು. ಅದರಲ್ಲಿ ಇವರು ರೈಮನ್ ಸರ್, ಬಶೀರ್ ಸರ್ ಆಗಲಿ ಮತ್ತು ಅಧ್ಯಕ್ಷರಾದ ಕಾಸಿಂ ಸರ್ ಅಲ್ಲಿ ಅವರು ಆಗಲಿ ಇವತ್ತು ಪದಾಧಿಕಾರಿಗಳು ಆಯ್ಕೆ ಮಾಡಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳು ಅವ್ರಿಗೆ. ಅದೇ ರೀತಿ ಅವರು ಯಾವುದೇ ಬಡ ಮಕ್ಕಳಿಗೆ, ಬಡ ಕಾರ್ಮಿಕರಿಗೆ, ಶೋಷಿತ ವರ್ಗದವ್ರಿಗೆ ಶಕ್ತಿ ಆಗಲಿ, ಕರ್ನಾಟಕದ ಫುಲ್ಲು ಸಂಘ ದೊಡ್ಡ ಮಟ್ಟದಲ್ಲಿ ಬೆಳೀಲಿ. ಅದೇ ರೀತಿ ನಮ್ಮ ರೈಮನ್ ಸಾರು ಇದೇ ರೀತಿ ಕಾರ್ಯಕ್ರಮಗಳು ಮಾಡ್ಕೊ ಹೋಗಲಿ. ಅವರ ಹಿಂದೆ ನಾವು ಯಾವಾಗಲೂ ಶಕ್ತಿಯಾಗಿರ್ತೀವಿ ಅಂತ ನಾನು ಮಾತಾಡ್ತೀನಿ. ಸರ್, ಇವತ್ತು ನಮ್ಮ ರೆಹಮಾನ್ ಕಾರ್ಯಕ್ರಮ ಮಾಡಿದ್ರೆ ಕರ್ನಾಟಕ ರಕ್ಷಣಾ ಗಜಪಡೆ ಅಂತೇಳಿ, ಯುವ ಗಜಪಡೆ ಅಂತೇಳಿ ತಾವು ಒಂದು ತಂಡ ಬಂದಿದ್ದೀರಾ, ತಾವು ಉಪಾಧ್ಯಕ್ಷರಾಗಿದ್ದೀರಾ ಈ ತಂಡಕ್ಕೆ. ಏನು ಹೇಳ್ತೀರಾ ಸರ್ ಕಾರ್ಯಕ್ರಮ? ಸರ್, ಈ ಕಾರ್ಯಕ್ರಮ ನಾವು ಬೆಳಗ್ಗಿಂದ ಮಾಡ್ತಾ ಮತ್ತು ನಮಗೆ ಇನ್ನು ಈ ಕಾರ್ಯಕ್ರಮ ನೋಡ್ತಾ ತುಂಬ ಖುಷಿ ಅನಿಸ್ತಾ ಇದೆ. ಯಾಕಂದರೆ ನಾವು ಇಂದು ನಾವು ಕೊಪ್ಪಳದಿಂದ ಬಂದು ಈ ಒಂದು ಬೆಂಗಳೂರಲ್ಲಿ ಇಷ್ಟು ಪ್ರೀತಿ ವಿಶ್ವಾಸ ಈ ಜನಗಳು ತೋರಿಸ್ತಾ ಇದ್ದಾರಲ್ಲ, ಇದಕ್ಕೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಇನ್ನು ಈ ಹೆಚ್ಚಿನ ರೀತಿಯಲ್ಲಿ ಈ ಬೆಂಗಳೂರಲ್ಲಿ ಇನ್ನೂ ಕಾರ್ಯಕ್ರಮ ಮಾಡೋಣ ಅಂತ ನಮಗಿನ್ನೂ ದೊಡ್ಡ ಅನಿಸಿಕೆ ಸರ್. ಸರ್, ಈ ಸಣ್ಣ ವಯಸ್ಸಲ್ಲಿ ನೀವು ಗಜಪಡೆ ಅಂತೇಳಿ ಎಲ್ಲ ಯುವಕರಿದ್ದೀರಿ, ಇಂಥ ಯುವ ಶಕ್ತಿನಲ್ಲೇ ನೀವು ಗಜಪಡೆ ಮಾಡ್ಕೊಂಡಿದ್ದೀರಾ. ಈ ಗಜಪಡೆ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಈ ಕಾರ್ಯಕ್ರಮದಲ್ಲಿ? ಸರ್, ನ್ಯಾಯನ ಕೊಡಿಸ್ಬೇಕು, ಅನ್ಯಾಯದ ವಿರುದ್ಧ ಹೋರಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇಟ್ಕೊಂಡು ನಾವು ಈ ಒಂದು ಸಂಘಟನೆ ಕಟ್ಟಿದ್ದಾಗಿದೆ ಸರ್. ಮುಂದೇನೂ ಅದೇ ರೀತಿ ಕೆಲಸ ಕಾರ್ಯಗಳು ಮಾಡ್ತಾ ಹೋರಾಟಗಳು ಕೊಡೋಣ ಅಂತ ಸರ್ ನಮ್ಮದೊಂದು ಅನಿಸಿಕೆ. ನಾವು ಯಾವಾಗಲೂ ಇರ್ತೀವಿ ಸರ್. ಒಂದು ಮುಖದ ನಾಣ್ಯಗಳಿದ್ದಂತೆ ಸರ್ ಅದು. ಹಾಂ ಸರ್. ಸರಿ, ನಾವು ಏನು ಸೌರಭ ಸಾಂಸ್ಕೃತಿಕ ಕಲಾವೇದಿಕೆಗೆ ತಾವು ಮೈಸೂರಿಂದ ತಾವು ಬಂದಿದ್ದೀರಾ? ಹೌದು ಸರ್. ಗಜಪಡೆ ಯುವಪಡೆ ಅಂತೇಳಿ. ಹೌದು ಸರ್. ಹೇಳ್ತೀರಾ ಸರ್, ಮೈಸೂರಿಂದ ಕಾರ್ಯಕ್ರಮ ಬಂದ್ರೆ ಏನಂತ ಇದೆ ಸರ್? ನಾವು ಬಂದಿದ್ದು ರಕ್ಷಣಾ ವೇದಿಕೆ ಅಂತಂದರೆ ಒಂದು ಸಂಘ ಅಂತ ಅಲ್ಲ ಸರ್, ಒಂದು ಬಳಗ ಇದು, ಆಯಿತಾ? ಇದು ನಮ್ಮ ಬರೀ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಜಿಲ್ಲೆಯಲ್ಲೂ ಆಗಬೇಕು, ಪ್ರತಿಯೊಂದು ರಾಜ್ಯದಲ್ಲೂ ಆಗಬೇಕು ಅನ್ನೋದು ನಮ್ಮ ಆಸೆ ಇರೋದು. ಇವತ್ತು ನಾವು ಸಣ್ಣದಾಗಿ ಮಾಡಿದ್ದೀವಿ ಇಲ್ಲಿ ಮೈಸೂರಲ್ಲಿ. ಆ ಭಗವಂತನ ಆಶೀರ್ವಾದದಿಂದ ಇನ್ನೂ ಬೇಳೆ ಮಟ್ಟಕ್ಕೆ ಬೆಳೆದು ನಮ್ಮ ಇಡೀ ಕರ್ನಾಟಕದಲ್ಲಿ ನಮ್ಮ ಗಜಪಡೆ ಅನ್ನೋದು ಅದೇ ಗಜ ಥರನೇ ಒಂದು ವೇಗವಾಗಿ ಹೋಗಬೇಕು ಅಂತ. ಆನೆ ನಡೆದಿದ್ದ ದಾರಿ ಅಂತಾರಲ್ವ, ಹಂಗೆ ನಮ್ಮ ಗಜ ನಡೆದಿದ್ದ ದಾರಿ ಆಗಬೇಕು. ಅದು ಕೆಟ್ಟವ್ರನ್ನ ತುಳಿದು ಒಳ್ಳೆಯವ್ರನ್ನ ಬೆಳೆಸಬೇಕು ಅನ್ನೋದೇ ನಮ್ಮ ಉದ್ದೇಶಪೂರ್ವಕ ಆಗಿದೆ ಸರ್. ಹೌದು ಸರ್. ಹೌದು ಸರ್. ಸರ್, ನನ್ನ ತಂಡಕ್ಕೆ ನಮ್ಮ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ, ಎಲ್ಲರನ್ನೂ ಆಯಸ್ಸು ಆರೋಗ್ಯ ಕೊಡಲಿ. ಇದೇ ಥರ ಜನಗಳನ್ನ ಬೆಳೆಸಿ ನಮ್ಮ ಅಧ್ಯಕ್ಷರಾಗಲಿ, ಉಪಾಧ್ಯಕ್ಷರಾಗಲಿ, ರೈಮನ್ ಸರ್ ಆಗಲಿ, ನಮ್ಮ ಲೇಬರ್ ಕಾರ್ಮಿಕರು ಹೇಳಿದ್ರು ನನ್ನ ಕಷ್ಟಕ್ಕೆ ಅಂತ ಬಂದಾಗ ಲೇಬರ್ ಕಾರ್ಡ್ ಮಾಡಿಸ್ಕೊಡ್ತೀನಿ ಅಂತ, ಅವ್ರಿಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇಲ್ಲ ಸರ್, ತುಂಬ ಖುಷಿ ಆಯಿತು ರೈಮನ್ ಸರ್ನ ನಾನು ನೋಡಿ. ಅದು ಫಸ್ಟ್ ಟೈಮ್ ನಾನು ಭೇಟಿ ಮಾಡಿದ್ದು, ಮಾತಾಡಿದ್ದೆ ಅಷ್ಟೇ. ತುಂಬ ಖುಷಿ ಕೊಟ್ಟರು ನನಗೆ. ಇನ್ನು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಅವ್ರ ಜೊತೆ ನಾನು ನಿಲ್ತೀನಿ ಸರ್. ನನ್ನ ಗಜಪಡೆ ಯಾವಾಗಲೂ ಅವ್ರ ಜೊತೆಗೆ ಇದ್ದೇ ಇರ್ತದೆ ಖಂಡಿತವಾಗ್ಲೂ.